ಹಾಯ್ ಹೆಲೋ ಎವ್ರಿಬಡಿ. ಸೊ ಇವತ್ತೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಈ 1 ಮಾರ್ಕ್ ಕೆಟಗರಿ ಆಫ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಬರ್ತಾ ಇದ್ದೀನಿ. ಇದು ಎಕನಾಮಿಕ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ತದೆ. ಎಕನಾಮಿಕ್ಸ್ 2025 ಎನ್ಯುವಲ್ ಎಕ್ಸಾಮ್ಗೆ ಬರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇಂಗ್ಲೀಷ್ ಮೀಡಿಯಮ್, ಆಮೇಲೆ ಕನ್ನಡ ಮೀಡಿಯಮ್ ಕೂಡ ಮಾಡ್ತೀನಿ. ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ 1, that is micro, and part 2 is macro. So from micro economics we will study chapter wise which are the important questions, that too with answers. 1 mark ಅಂದರೆ 1 word or 1 sentence ಅಂತ ಕರಿತೀವಿ. ಅದು ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್. ವಿ ಹ್ಯಾವ್ ಆಲ್ರೆಡಿ ಡನ್ ದಿ ವಿಡಿಯೋ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ 24-25 ಎಕನಾಮಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ವಿಡಿಯೋಸ್ ರಿಲೇಟೆಡ್ ಟು ಎಕನಾಮಿಕ್ಸ್ ನಿಮಗೆ ಸಿಗ್ತದೆ. ಸೊ ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡ್ತೀನಿ. ಇಂಟ್ರೊಡಕ್ಷನ್ಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ನಿಮಗೇನು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಆರ್ ವರ್ಡ್ ಅಂತದ. ಸೊ ಇಲ್ಲಿ 5 ಕ್ವಶನ್ಸ್ಗಳಿದಾವೆ. ಸೊ 5 ಕ್ವಶನ್ಸ್ದಾಗ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ನಮ್ಮ ಪ್ರಕಾರ ಇಲ್ಲಿ ಯಾವುದೂ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ, ಮತ್ತು ಯಾವುದೂ ಕ್ವಶನ್ ಭಾಳಷ್ಟು ಸಲ ಇಲ್ಲಿಂದ ರಿಪೀಟ್ ಆಗಿಲ್ಲ. ಹಾಗಾಗಿ ಇದು ಯಾವುದೂ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಈ ಚಾಪ್ಟರಿಂದ ಯಾವುದೇ ಕ್ವಶನ್ಸ್ಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಮೈಕ್ರೋ ಎಕನಾಮಿಕ್ಸ್ ಮೀನಿಂಗ್ ಇದೆ ನೋಡಿರಿ. ಕ್ವಶನ್ ನಂಬರ್ 5ನಲ್ಲಿ ಇದು ಬರೀಬಹುದು. ಇದು ಏನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡೋಣ, ಬಂದರೂ ಬರೀಬಹುದು. ಹಾಗಾಗಿ ಇಂಪಾರ್ಟೆಂಟ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಓಕೆ, ನೆಕ್ಸ್ಟ್ ನಾನು ಚಾಪ್ಟರ್ ನಂಬರ್ 2ಗೆ ಬರ್ತೀನಿ ಡೈರೆಕ್ಟ್ಲಿ. ಓಕೆ, ಚಾಪ್ಟರ್ ನಂಬರ್ 2 ಕನ್ಸ್ಯೂಮರ್ ಬಿಹೇವಿಯರ್ನಲ್ಲಿ 1 ಮಾರ್ಕ್ ಕೆಟಗರಿಗೆ ಬಂದರೆ ಇಲ್ಲಿದೆ ನೋಡ್ರಿ, ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಈ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಆರ್ ವರ್ಡ್. ಇಲ್ಲಿ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 1. ಈ ಮಾರ್ಜಿನಲ್ ಯುಟಿಲಿಟಿ ಮೀನಿಂಗನ್ನು ನೀವು ಬರೀಬೇಕು. ಇಟ್ ಈಸ್ ದಿ ಅಡಿಷ್ನಲ್ ಯುಟಿಲಿಟಿ. ಎಷ್ಟೋ ಜನ ಕೇಳ್ತಾರೆ ನನಗೆ, ಸರ್ ಈ 1 ಮಾರ್ಕ್ ಅಥವಾ 1 ವರ್ಡ್ ಕ್ವಶನ್ ಏನು ಬರ್ತಾವಲ್ಲ, ಈ ಆನ್ಸರ್ಸ್ಗಳನ್ನು ನೆನಪಿಟ್ಕೊಳ್ಳೋದು ಹೇಗೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ರೀ. ಇದನ್ನು ನೆನಪಿಟ್ಕೊಳ್ಳೋದು ವೆರಿ ಸಿಂಪಲ್ ಅದ. ಏನು ಮಾಡಬೇಕಪ್ಪ ಅಂದರೆ ನೀವು ಕೀವರ್ಡ್ಸ್ಗಳನ್ನು ನೆನಪಿಟ್ಕೊಳ್ಬೇಕು. ಈಗ ಮಾರ್ಜಿನಲ್ ಯುಟಿಲಿಟಿಗೆ ಕೀವರ್ಡ್ ಯಾವುದು ಅಂದರೆ ವೆರಿ ಸಿಂಪಲ್, ದ ವರ್ಡ್ ಈಸ್ ಅಡಿಷ್ನಲ್ ಯುಟಿಲಿಟಿ. ಸೊ ಈ ಅಡಿಷ್ನಲ್ ಯುಟಿಲಿಟಿ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ನೀವು ಈಸಿಯಾಗಿ ನಿಮ್ಮ ವಾಕ್ಯಗಳಲ್ಲಿ ಮಾಡ್ಕೊಳ್ಬೋದು. ಇಟ್ ಈಸ್ ಅನ್ ಅಡಿಷ್ನಲ್ ಯುಟಿಲಿಟಿ ವಿಚ್ ಈಸ್ ಡಿರೈವ್ಡ್ ಬೈ ದ ಕನ್ಸ್ಯೂಮರ್ ಬೈ ಕನ್ಸ್ಯೂಮಿಂಗ್ ಅಡಿಷ್ನಲ್ ಯೂನಿಟ್ ಆಫ್ ಕಮೋಡಿಟಿ. ಇಷ್ಟೆಲ್ಲ ಬರೋ ಅವಶ್ಯಕತೆ ಇಲ್ಲ. ಅಡಿಷ್ನಲ್ ಯುಟಿಲಿಟಿ ಡಿರೈವ್ಡ್ ಬೈ ದಿ ಕನ್ಸ್ಯೂಮರ್ ಎಷ್ಟು ಬರೋದನ್ನು ಸಾಕು, 100% ನಿಮಗೆ ನೆನಪು ಉಳಿತದೆ. ಸೊ ಅಡಿಷ್ನಲ್ ಯುಟಿಲಿಟಿ ಅನ್ನೋದು ಕೀವರ್ಡ್ ಆಗಿರ್ತದೆ. ಹಾಗಾಗಿ ನನ್ನ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಇನ್ನು ಅದು ಬಿಟ್ಟರೆ ಇಲ್ಲೊಂದು ಕ್ವಶನ್ ಅದು ನಿಮ್ಗೆ ಕಾಣ್ತಾ ಇರ್ಬೋದು. ಕ್ವಶನ್ ನಂಬರ್ 4, MRS ಅನ್ನು ಎಕ್ಸ್ಪಾಂಡ್ ಮಾಡಬೇಕು, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಈ ಕ್ವಶನ್ ನಂಬರ್ 4 ಕೂಡ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದದ. ಹಾಗಾಗಿ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 4 ಈ 2 ಕ್ವಶನ್ಸ್ಗಳನ್ನು ನೀವು ಪರ್ಫೆಕ್ಟ್ ಮಾಡಬೇಕು ಈ ಚಾಪ್ಟರಿಂದ. ಓಕೆ, ಇನ್ನು ಇಲ್ಲಿ ಮತ್ತೆ ಅದೇ ಚಾಪ್ಟರಿಂದ ಕಂಟಿನ್ಯೂ ಆಗ್ತಾ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನನಗೆ ಅನಿಸೋದು ಯಾವುದಪ್ಪ ಅಂದರೆ ವಾಟ್ ಈಸ್ ಡಿಮಾಂಡ್. ಈ ಕ್ವಶನ್ ಕೂಡ ಭಾಳಷ್ಟು ರಿಪೀಟ್ ಆಗಿರೋದ್ರಿಂದ ಇದನ್ನೂ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ದ ಕಾನ್ಸೆಪ್ಟ್ ಡಿಮಾಂಡ್ ರೆಫರ್ಸ್ ಟು ದಿ, ಅಗೇನ್ ಇಲ್ಲಿ ಯಾವ ವರ್ಡ್ ನೆನಪಿಟ್ಕೊಳ್ಬೇಕು, ಕ್ವಾಂಟಿಟಿ ಆಫ್ ಗೂಡ್ ಆರ್ ಸರ್ವಿಸ್ ದಟ್ ಅ ಕನ್ಸ್ಯೂಮರ್ ಈಸ್ ವಿಲಿಂಗ್ ಟು ಏಬಲ್ ಟು ಪರ್ಚೇಸ್ ಅಟ್ ವೇರಿಯಸ್ ಪ್ರೈಸಸ್. ಸೊ ಇಂಪಾರ್ಟೆಂಟ್ ವರ್ಡ್ ಇಲ್ಲಿ ಯಾವುದು ಅಂತ ಆದರೆ ಕ್ವಾಂಟಿಟಿ ಆಫ್ ಗೂಡ್ ಆರ್ ಸರ್ವಿಸ್. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆನಾ. ಸೊ ಈ ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅದಾವೆ ರೀ? ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 4 MRS, ಆಮೇಲೆ ಕ್ವಶನ್ ನಂಬರ್ 6 ವಾಟ್ ಈಸ್ ಡಿಮಾಂಡ್. ಇನ್ನು ನೆಕ್ಸ್ಟ್ ನಾನು ಡೈರೆಕ್ಟ್ಲಿ ಚಾಪ್ಟರ್ ನಂಬರ್ 3ಗೆ ಹೋಗ್ತೀನಿ. ಅಲ್ಲಿ 1 ಮಾರ್ಕ್ ಕೆಟಗರಿಗೆ ಹೋಗ್ತೀನಿ. ಸೊ ಇದು ವಿತ್ ಆನ್ಸರ್ ಈ PDF ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ಕೂಡ ನೋಡ್ಕೊಳ್ಬೋದು ನೀವು. ಈಗ ನಾನು ಚಾಪ್ಟರ್ ನಂಬರ್ 3ಗೆ ಬರ್ತೀನಿ. ದಟ್ ಈಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತದ ಚಾಪ್ಟರ್ ನಂಬರ್ 3. ಸೊ ಆ ಚಾಪ್ಟರ್ ನಂಬರ್ 3ನಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ಕೊತ ಹೋಗುವ. ಓಕೆ, ಇಲ್ಲದೆ ನೋಡಿರಿ ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಸೊ ಇಲ್ಲಿ 1 ವರ್ಡ್ ಆನ್ಸರ್ಸ್ಗಳನ್ನು ನೋಡೋದಾದರೆ ಇಲ್ಲಿ 6 ಕ್ವಶನ್ಸ್ಗಳು ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣ್ತಾ ಇದೆ. ಕರೆಕ್ಟಾ? ಸೊ 6 ಕ್ವಶನ್ಸ್ಗಳಲ್ಲಿ ಯಾವುದು ಎಕ್ಸಾಮ್ಗೆ ಬರಬಹುದು ಅಂತ ನೋಡೋದಾದರೆ ನನ್ನ ಪ್ರಕಾರ ಒಂದು ಕ್ವಶನ್ ನಂಬರ್ 5 ಮತ್ತೊಂದು ಕ್ವಶನ್ ನಂಬರ್ 4 ಇವು ಬಹಳಷ್ಟು ಸಲ ಬಂದಿರೋದು. ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಇದು ಕ್ವಶನ್ ನಂಬರ್ 5. ಆಮೇಲೆ ರೈಟ್ ದ ಮೀನಿಂಗ್ ಆಫ್ ಕಾಸ್ಟ್ ಫಂಕ್ಷನ್ ಆಫ್ ದಿ ಫರ್ಮ್ ಅಂತದ ನೋಡ್ರಿ. ಇವೆರಡೂ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 5 ಮತ್ತು ಕ್ವಶನ್ ನಂಬರ್ 4, ಈ 2 ಕ್ವಶನ್ಸ್ಗಳನ್ನು ನೀವು ಪರ್ಫೆಕ್ಟ್ ಮಾಡಬೇಕು. ಕ್ವಶನ್ ನಂಬರ್ 4 ಆ್ಯಂಡ್ 5 ಫ್ರಮ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್. ಈ 2 ಕ್ವಶನನ್ನು ಪರ್ಫೆಕ್ಟಾಗಿ ಓದ್ರಿ. ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ಡೈರೆಕ್ಟ್ಲಿ. ಚಾಪ್ಟರ್ ನಂಬರ್ 4. ಸೊ ಚಾಪ್ಟರ್ ನಂಬರ್ 4ನಿಂದ 1 ಮಾರ್ಕ್ಸ್ ಯಾವ ಇಂಪಾರ್ಟೆಂಟ್ ಅಂತ ನೋಡ್ಕೊಂತ ಹೋಗುವ. ಚಾಪ್ಟರ್ ನಂಬರ್ 4 ಇದೆ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಕರಿತೀವಿ. ಸೊ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಈ ಚಾಪ್ಟರಿಂದ 1 ವರ್ಡ್ ಯಾವ ಮಾರ್ಕ್ಸ್ ಅದು ಯಾವ ಬರ್ತಾವೆ ಅಂತ ನೋಡ್ಕೊಂಡು ಹೋಗುವ. ಇಲ್ಲಿ ಕಾಣ್ತಾ ಇರ್ಬೋದು ಗಿವ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎವರೇಜ್ ರೆವೆನ್ಯೂ ಇಲ್ಲದ ನೋಡ್ರಿ. ಸೊ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನು ನೋಡೋದಾದರೆ ಇಲ್ಲಿ ಅಗೇನ್ ಇಲ್ಲೂ ಕೂಡ 6
ಕ್ವಶನ್ಸ್ಗಳು ಮಾತ್ರ ಕಾಣ್ತಾ ಇದೆ. ಹಾಗಾಗಿ 6 ಕ್ವಶನ್ಸ್ಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಜಾಸ್ತಿ ಅಂತಂದರೆ ಗಿವ್ ದ ಮೀನಿಂಗ್ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಇದು ಕೂಡ ಬಹಳಷ್ಟು ಸಲ ಬಂದಿರೋ ಪ್ರಶ್ನೆ, ಹಾಗಾಗಿ ಇದನ್ನು ಕೂಡ ಪರ್ಫೆಕ್ಟ್ ಮಾಡಿರಿ. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂದರೆ ಏನು ಅಂತೇಳಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಆಮೇಲೆ ಕ್ವಶನ್ ನಂಬರ್ 6 ಕೂಡ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕಾಣ್ತಾ ಇದೆ. ಮಾಡಲ್ ಕ್ವಶನ್ ಪೇಪರ್ ಕಾಣ್ತಾ ಇದೆ ಅಂದರೆ ನಾವು ಅದನ್ನು ಇಗ್ನೋರ್ ಮಾಡೋದಿಲ್ಲ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಹಾಗಾಗಿ ಈ ಚಾಪ್ಟರಿಂದ ನೀವು ಅಗೇನ್ ಕ್ವಶನ್ ನಂಬರ್ 5 ಮತ್ತು ಕ್ವಶನ್ ನಂಬರ್ 6 ಅನ್ನು ಪರ್ಫೆಕ್ಟಾಗಿ ಓದಬೇಕ್ರಿ. ಓಕೆನಾ? ಇವು ಎರಡೂ ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಸೊ ಆನ್ ಅವರೇಜ್ ಪ್ರತಿಯೊಂದು ಚಾಪ್ಟರ್ನ ಎರಡೆರಡು ಕ್ವಶನ್ ತಗೋತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಬಿಟ್ಟಿದ್ದೀನಿ. ಸೊ ಆ ಕಡೆ ಒಂದು 15ರಿಂದ 16, 17 ಕ್ವಶನ್ಸ್ ನಾನು 1 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಇವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮಗೆ 3ರಿಂದ 4, 5 ಕ್ವಶನ್ಸ್ ಬರ್ತಾವೆ ಎಕ್ಸಾಮ್ನಲ್ಲಿ. Okay, I am not telling about multiple fill in the blanks and match the following. I am telling only about one word or one sentence. 5 questions 100% 3 or 4 or sometimes 5 out of 5 ಕೂಡ ಬರಬಹುದು. Okay, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 5ಗೆ ಬರ್ತೀನಿ. ಸೊ 5ನೇ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ನಲ್ಲಿ. ಆ ಚಾಪ್ಟರಿಂದ ಯಾವುದು 1 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ಕೊತ ಹೋಗುವ. ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಸೊ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ನಿಂದ ಈ 1 ವರ್ಡ್ ಸೆಂಟೆನ್ಸ್ ಅಗೇನ್ ಇದು 5 ಕ್ವಶನ್ಸ್ಗಳು ಕಾಣ್ತಾ ಇದೆ. ಸೊ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಈ ಪ್ರೈಸ್ ಸೀಲಿಂಗ್ ಕ್ವಶನ್ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿದೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ರೈಸ್ ಸೀಲಿಂಗ್ ಅಂತದೆ. ಆಮೇಲೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ರೈಸ್ ಫ್ಲೋರ್ ಅಂತ. ಸಿ ವಾಟ್ ಡು ಯು ಮೀನ್ ಬೈ ಪ್ರೈಸ್ ಸೀಲಿಂಗ್ ಅಂತ ಇಷ್ಟು ದಿನ ಒಟ್ಟು ರಿವೈಸ್ಡ್ ಕ್ವಶನ್ ಬ್ಯಾಂಕ್ದಲ್ಲಿ ಈ ಪ್ರೈಸ್ ಸೀಲಿಂಗ್ ಇದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಇರುವಂಥದ್ದು. ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಲ್ಲಿ ಏನು ಕ್ವಶನ್ಸ್ ಅದಾವು ಆ ಕ್ವಶನ್ಸ್ಗಳೇ ಎಕ್ಸಾಮ್ಗೆ ಬರೋದು. ಅದು ಬಿಟ್ಟು ಬೇರೆ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಬಿಕಾಸ್ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಾನು ನೋಡಿದಾಗ ಅದು ಕಾಣ್ತದೆ ರೀ. ಓಕೆನಾ? ಸೊ ಹಾಗಾಗಿ ನಾನಿಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತೀನಿ ಅಂತಾದರೆ ಒಂದು ಕ್ವಶನ್ ನಂಬರ್ 3 ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ರೈಸ್ ಸೀಲಿಂಗ್. ಅದಾದ ನಂತರ ಕ್ವಶನ್ ನಂಬರ್ 5 ಥ್ರೂ ವಿಚ್ legislation the government ensures that the wage rate of the laborers does not fall below a particular level. ಪ್ರೈಸ್ ಸೀಲಿಂಗ್. ಆಮೇಲೆ ಇದೊಂದು ಇಲ್ಲಿ ಮಿನಿಮಮ್ ವೇಜ್ ಲೆಜಿಸ್ಲೇಷನ್ ಅಂತ ಬರ್ತದೆ. ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತಲೂ ಬರೀಬಹುದು. ಯಾವ ಆ್ಯಕ್ಟ್ ಬಗ್ಗೆ ಕೇಳ್ತಿದ್ದಾರೆ ಅವರು? ಗೌರ್ಮೆಂಟ್ ಎನ್ಶೋರ್ಸ್ ದಟ್ ವೇಜ್ ರೇಟ್ ಆಫ್ ದ ಲೇಬರರ್ಸ್ ಡಸ್ ನಾಟ್ ಫಾಲ್ ಬಿಲೋ ಪರ್ಟಿಕ್ಯುಲರ್ ಲೆವೆಲ್. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು? ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ಲೇಬರರ್ಗಳ ವೇಜ್ ಕಡಿಮೆ ಆಗಬಾರ್ದು ಪರ್ಟಿಕ್ಯುಲರ್ ಲೆವೆಲ್ಗಿಂತ. ಸೊ ಹಾಗಾಗಿ ಕ್ವಶನ್ ನಂಬರ್ 3 ಆ್ಯಂಡ್ ಕ್ವಶನ್ ನಂಬರ್ 5. ಸೊ ಎಷ್ಟೋ ಮಂದಿ ಕೇಳ್ತೀರಿ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ PDF ಅನ್ನು ಕಳಿಸಿ ಅಂತೇಳಿ. PDF ನಾನು ಕಳಿಸೋಕ್ಕಿಂತನೂ ವಿಡಿಯೋನ ಪೌಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ. ನೀವು ಬರೆದಿಟ್ಕೊಂಡಾಗ ನಿಮಗೆ ಇನ್ನಷ್ಟು ಹೆಲ್ಪ್ ಆಗ್ತದೆ. ನೀವೇ ನಿಮ್ಮ ಅಕ್ಷರಗಳಲ್ಲಿ ಬರ್ಕೊಂಡಾಗ ನಿಮ್ಗೆ ನೆನಪು ಉಳಿತದೆ. ಹಾಗಾಗಿ ನೀವೇನು ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೊ ಇಲ್ಲಿಗೆ ನಮ್ಮ ಮೈಕ್ರೋ ಎಕನಾಮಿಕ್ಸ್ ಭಾಗ ಮುಗೀತದೆ. ಸೊ ನಾನೇನು ಮಾಡ್ತೀನಿ ಈಗ ಮ್ಯಾಕ್ರೋ ಎಕನಾಮಿಕ್ಸ್ ಕೆಟಗರಿಗೆ ಬರ್ತೀನಿ. ಸೊ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರ್ ಆಗೇನು ಇಂಟ್ರೊಡಕ್ಷನ್ ಅದ. ಸೊ ಇಲ್ಲಿ ನಾವು 1 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಇದು ರಿವೈಸ್ ಕ್ವಶನ್ ಬ್ಯಾಂಕ್ನ ಆನ್ಸರ್ಸ್ಗಳಿರುವಲ್ಲ. ಸೊ ಹಾಗಾಗಿ ಇಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಅನ್ಸೋದು ಅಗೇನ್ ಹೂ ಆರ್ ಎಕನಾಮಿಕ್ ಏಜೆಂಟ್ಸ್ ಅಂದರೆ ಯಾರು? ಇಲ್ಲಿ ಅದ ನೋಡ್ರಿ ಆನ್ಸರ್. ಫಸ್ಟ್ ಸೆಂಟೆನ್ಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದಿಸ್ ಸೆಂಟೆನ್ಸ್ ಇಸ್ ಇಂಪಾರ್ಟೆಂಟ್. ದೇ ಆರ್ ದಿ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಗವರ್ಮೆಂಟ್, ಕಾರ್ಪೊರೇಷನ್, ಬ್ಯಾಂಕ್ಸ್ ಎಕ್ಸೆಟ್ರಾ. ಆಮೇಲೆ ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಏನಪ್ಪ ಅಂದರೆ ಎಕನಾಮಿಕ್ ಏಜೆಂಟ್ಸ್ ಆರ್ ದಿ ಪರ್ಸನ್ಸ್ ಹೂ ಟೇಕ್ ಎಕನಾಮಿಕ್ ಡಿಸಿಷನ್ಸ್. ಯಾರು ಎಕನಾಮಿಕ್ ಡಿಸಿಷನ್ಸನ್ನು ತಗೋತಾರೆ ಅವ್ರಿಗೆ ಎಕನಾಮಿಕ್ ಏಜೆಂಟ್ಸ್. ವೆರಿ ಸಿಂಪಲ್ಲಾಗಿ ನೆನಪಿಟ್ಕೊಳ್ರಿ. ಇದೆಲ್ಲ 2 ಸೆಂಟೆನ್ಸ್ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇ ಆರ್ ದಿ ಪರ್ಸನ್ಸ್ ಹೂ ಆರ್ ಟೇಕಿಂಗ್ ಡಿಸಿಷನ್ಸ್. ವಿಚ್ ಡಿಸಿಷನ್ಸ್? ಎಕನಾಮಿಕ್ ಡಿಸಿಷನ್ಸ್. ಫಾರ್ ಎಕ್ಸಾಂಪಲ್ ದೇ ಆರ್ ಗವರ್ಮೆಂಟ್, ದೇ ಆರ್ ಬ್ಯಾಂಕ್ಸ್ ಎಕ್ಸೆಟ್ರಾ. ಇದೊಂದು ಕ್ವಶನ್ ಓದ್ರಿ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಲಾಸ್ಟ್ ಸೆಷನಲ್ಲಿ ಮಾಡಿದಾಗ ಮಲ್ಟಿಪಲ್ ಚಾಯ್ಸ್ನಲ್ಲಿ ಇತ್ತು ನೋಡ್ರಿ. JM ಕೀನ್ಸ್ ಅವರ ಒಂದು ಬುಕ್ ಕೇಳಿದ್ವಿ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬಂದಿತ್ತು. ಬಟ್ ಇಲ್ಲಿ ಆಡಮ್ ಸ್ಮಿತ್ ಅವರ ಬುಕ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ವೆಲ್ತ್ ಆಫ್ ನೇಷನ್ಸ್. ವೆರಿ ಫೇಮಸ್ ಕ್ವಶನ್. ಇಲ್ಲಿ ಬರಲಿಲ್ಲ ಅಂದ್ರೆ ಮಲ್ಟಿಪಲ್ ಮ್ಯಾಚ್ ಫಾಲೋಯಿಂಗ್ ಎಲ್ಲಾದರೂ ಬರಬಹುದು. ಹಾಗಾಗಿ ಇದನ್ನು ಖಂಡಿತ 100% ಓದಲೇಬೇಕು. ಆಮೇಲೆ ಗಿವ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಇದು ಇಂಪಾರ್ಟೆಂಟ್, ಬಟ್ ಇದು ಓದುವಂಥದ್ದಲ್ಲ. ಬಿಕಾಸ್ ಕಾಮರ್ಸ್ ಮಾಡಿದವರು ಬಿಸ್ನೆಸ್ ಸ್ಟಡಿನಲ್ಲಿ ನೋಡಿರ್ತೀರಿ, ಫಸ್ಟ್ ಇಯರ್ನಲ್ಲಿ ನೋಡಿರ್ತೀರಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮೀನಿಂಗ್ ನೀವು ಆರಾಮ್ಸೆ ಬರೀಬಹುದು ರೀ. ಓಕೆ, ಎಕ್ಸ್ಪೋರ್ಟ್ಸ್ ಅಂದರೆ ಸೆಲ್ಲಿಂಗ್ ಗೂಡ್ಸ್ ಅದರ್ ಕಂಟ್ರೀಸ್, ಇಂಪೋರ್ಟ್ಸ್ ಅಂದರೆ ಬಾಯಿಂಗ್ ಗೂಡ್ಸ್ ಫ್ರಾಮ್ ಅದರ್ ಕಂಟ್ರೀಸ್. ಹಾಗಾಗಿ ನನ್ನ ಪ್ರಕಾರ 1 ಮತ್ತು 2 ಅಷ್ಟೇ 2 ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನಿಸ್ತದೆ. ನೆಕ್ಸ್ಟ್ ನಾನು 2ನೇ ಚಾಪ್ಟರ್ಗೆ ಬರ್ತೀನಿ ಡೈರೆಕ್ಟ್ಲಿ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ವೆರಿ ಫೇಮಸ್ ಚಾಪ್ಟರ್. ಇದು ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ಹೌದು. ಸೊ ಇಲ್ಲಿ 1 ಮಾರ್ಕ್ ಕ್ಯಾಟಗರಿಗೆ ಬಂದರೆ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ವಾಟ್ ಯು ಮೀನ್ ಬೈ ಫೈನಲ್ ಗೂಡ್ ಇದೊಂದು ಓದ್ರಿ. ಫೈನಲ್ ಗೂಡ್ಸ್ ಯಾವಪ್ಪ ಅಂದರೆ ವಿಚ್ ವಿಲ್ ನಾಟ್ ಪಾಸ್ ಥ್ರೂ ಎನಿ ಮೋರ್ ಸ್ಟೇಜಸ್. ಇದು ಮಲ್ಟಿಪಲ್ ಚಾಯ್ಸ್ದಾಗೂ ಇತ್ತು ನೋಡ್ರಿ. ಸೊ ಹಾಗಾಗಿ ಫೈನಲ್ ಗೂಡ್ಸ್ ಬಗ್ಗೆ ನೀವು ಓದಬೇಕು. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಇನ್ನು 2, 3 ಯಾವ ಬೇಡ, ಇನ್ವೆಂಟ್ರಿನೂ ಬೇಡ. ಸೊ ಡೈರೆಕ್ಟ್ಲಿ ಇಲ್ಲಿ ನಾನು ಎಲ್ಲಿ ಬರ್ತೀನಿಪ್ಪ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಎಕ್ಸ್ಪಾಂಡ್ ಬರಬಹುದ್ರಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ. MRS ಅದ, CPI ಅದ,
ಆಮೇಲೆ FRBMA ಅದ. ಸೊ ಇವೆಲ್ಲ ಎಕ್ಸ್ಪಾನ್ಷನ್ಸ್ಗಳನ್ನು ನೀವು ಓದಬೇಕು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಎಕ್ಸ್ಪಾಂಡ್ CPI ಇದೊಂದು ಓದ್ರಿ. ಸೊ ಇದೊಂದು, ಆಮೇಲೆ ಫೈನಲ್ ಗೂಡ್ಸ್ ಒಂದು, ಇವೆರಡು 100% ನೀವು ಓದಬೇಕು. ಓಕೆನಾ. ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ. ದಟ್ ಇಸ್ ಚಾಪ್ಟರ್ ನಂಬರ್ 3ಗೆ ಬರ್ತೀನಿ ನಾನು. ಚಾಪ್ಟರ್ ನಂಬರ್ 3 ಫ್ರಮ್ ಮ್ಯಾಕ್ರೋ ಎಕನಾಮಿಕ್ಸ್. ಇನ್ಕಮ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ದೊಡ್ಡದರ ಚಾಪ್ಟರ್. ಸೊ ಮನಿ ಆ್ಯಂಡ್ ಬ್ಯಾಂಕಿಂಗ್ಗೆ ಬರ್ತೀನಿ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನಾನು 1 ಮಾರ್ಕಿಗೆ ಬಂದಾಗ ಬಾರ್ಟರ್ ಸಿಸ್ಟಮ್ ಅಂದರೆ ಏನು, ಅಗೇನ್ ವೆರಿ ಸಿಂಪಲ್ ಕ್ವಶನ್ ಇದು, ಬಟ್ ಇಂಪಾರ್ಟೆಂಟ್ ಕೂಡ. ಭಾಳ ಸಲ ಬಂದದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ವಿದೌಟ್ ಯೂಸ್ ಆಫ್ ಮನಿ. ಸೊ ವಿಚ್ ಇಸ್ ದಿ ಇಂಪಾರ್ಟೆಂಟ್ ಕೀವರ್ಡ್ ಹಿಯರ್? ವಿದೌಟ್ ಯೂಸ್ ಆಫ್ ಮನಿ. ವಿಚ್ ಇಸ್ ದ ಕೀವರ್ಡ್ ಹಿಯರ್? ವಿದೌಟ್ ಯೂಸ್ ಆಫ್ ಮನಿ. ಮನಿಯನ್ನು ಯೂಸ್ ಮಾಡೋದನ್ನ ಗೂಡ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಅದಕ್ಕೆ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಇದೊಂದು ಓದ್ರಿ. ಆಮೇಲೆ ಇದು ಬಿಟ್ಟರೆ ಮತ್ತೆ ಯಾವುದು ಇಂಪಾರ್ಟೆಂಟ್ ಕ್ವಶನ್? ಅಗೇನ್ ಕ್ವಶನ್ ನಂಬರ್ 4 ಮಾನಿಟರಿ ಅಥಾರಿಟಿ ಎಲ್ಲರಿಗೂ ಗೊತ್ತಿರೋದು. ಇದು ಜನರಲ್ ಕಾಮನ್ ಸೆನ್ಸ್ ಕ್ವಶನ್. RBI ಇಸ್ ದಿ ಮಾನಿಟರಿ ಅಥಾರಿಟಿ. ಅದು ಬಿಟ್ಟರೆ ಮತ್ತೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸಲ್ಲ ನನಗಿಲ್ಲಿ. ಸೊ ಹಾಗಾಗಿ ಇಷ್ಟು ಓದ್ಕೊಳ್ರಿ, ಮತ್ತೇನು ಬೇಡ. ಇನ್ನು ಡೈರೆಕ್ಟ್ಲಿ ನಾನು ಚಾಪ್ಟರ್ ನಂಬರ್ 4ಗೆ ಬರ್ತೀನಿ, 1 ಮಾರ್ಕ್ ಕ್ಯಾಟಗರಿಯಲ್ಲಿ. ಚಾಪ್ಟರ್ ನಂಬರ್ 4 ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಅಂಡರ್ ದಿಸ್ ಚಾಪ್ಟರ್ 1 ಮಾರ್ಕ್ದು ಯಾವ ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡೋದಾದರೆ ಇಲ್ಲ ನೋಡ್ರಿ, 5 ಕ್ವಶನ್ಸ್ಗಳು ಕಾಣ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಕ್ವಶನ್ ನಂಬರ್ 3 ನಿಮ್ಮ ಮಾಡಲ್ ಕ್ವಶನ್ ಪೇಪರ್ದಾಗ ರಿಪೀಟ್ ಆಗಿದೆ, ಎನಿವಲ್ದಾಗೂ ಬಂದದ ಒಂದ್ಸಲ. ಸೊ ಎನಿ ಒನ್ ಫಿಸಿಕಲ್ ವೇರಿಯೇಬಲ್, ಎನಿ ಒನ್ ಅಂತಂದ್ರೆ ಇಲ್ಲಿ ಎರಡು ಬರ್ದಾರ ಅವರು. ಸೊ ಎರಡೂ ಓದ್ಕೋರಿ, ಬಿಕಾಸ್ ಎರಡು ಬೇಕಾಗ್ತದೆ ಕೆಲವೊಂದು ಎರಡೂ ಕೇಳ್ಬೋದು. ಸೊ 2 ಫಿಸಿಕಲ್ ವೇರಿಯೇಬಲ್ ವಿಚ್ ಇನ್ಫ್ಲುಯೆನ್ಸ್ ಅಗ್ರಿಗೇಟ್ ಡಿಮಾಂಡರ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಮತ್ತೊಂದು ಕಡೆ ಟ್ಯಾಕ್ಸ್ ಅಂತ ಬರ್ದಾರೆ. ಸೊ ಇವೆರಡು ಓದ್ರಿ. ಆಮೇಲೆ ಫಾರ್ ಎಮರ್ಜೆನ್ಸಿ ನೀವು ಈ ಕ್ವಶನ್ ಕೂಡ ಓದ್ರಿ. ಯಾವುದು ಒಂದಂತರದ್ದು ಓದ್ತೀರಿ, ಫಿಸಿಕಲ್ ವೇರಿಯಬಲ್, ಮತ್ತೊಂದು ಮೀನಿಂಗ್ ಆಫ್ ಡೆಫಿಷಿಯಂಟ್ ಡಿಮಾಂಡ್. ಇದು ಒಂದು ಪ್ರಶ್ನೆ ಎಕ್ಸ್ಟ್ರಾ ಮಾಡಿರಿ ಈ ಚಾಪ್ಟರಿಂದ. ಓಕೆ. ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ. ದಟ್ ಇಸ್ ಚಾಪ್ಟರ್ ನಂಬರ್ 5. ಚಾಪ್ಟರ್ ನಂಬರ್ 5 ಫ್ರಮ್ ಮ್ಯಾಕ್ರೋ ಎಕನಾಮಿಕ್ಸ್, ದಟ್ ಈಸ್ ಗವರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ. ಇಲ್ಲಿ 1 ಮಾರ್ಕಿಗೆ ಬಂದರೆ ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ್ರಿ. ಇಲ್ಲೂ ಕೂಡ ಭಾಳ ಸಲ ಎಕ್ಸಾಮ್ಗೆ ಬಂದಿರುವಂಥದ್ದು. ವಾಟ್ ಈಸ್ ಬಜೆಟ್? ಇದೊಂದು ಕಂಪಲ್ಸರಿ ಓದಬೇಕು. ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಗವರ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್. Which is keyword? Receipts and payments. It is the statement. It is the financial statement. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ದಾಗ ಏನಿರ್ತದೆ? ರಿಸಿಟ್ಸ್ ಮತ್ತು ಪೇಮೆಂಟ್ ಅಂತ ಇರ್ತದೆ. ಹಾಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಬಜೆಟ್? ಅದು ಬಿಟ್ಟರೆ ಮೀನಿಂಗ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸ್, ಇದು 4 ಮಾರ್ಕ್ಸ್ದಾಗೂ ಹೇಳಿದ್ದೀನಿ ನಾನು ಬಹಳಷ್ಟು ಸಲ. ಸೊ ಈ ಪ್ರೋಗ್ರೆಸಿವ್ ಟ್ಯಾಕ್ಸ್ ಮೀನಿಂಗನ್ನು ಓದ್ರಿ. ಕ್ವಶನ್ ನಂಬರ್ 5, ದಿಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 7 ಪ್ರೈಮರಿ ಡೆಫಿಸಿಟ್. ಇದೇ ಈಗ ಹೇಳಿದಂಗೆ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ನಲ್ಲಿ ಬಹಳಷ್ಟು ಕ್ವಶನ್ಗಳು ಎಕ್ಸಾಮ್ಗೆ ಬಂದಿದೆ, ರಿಪೀಟ್ ಕೂಡ ಆಗಿ ಬಂದಿದೆ. ಹಾಗಾಗಿ ಬಜೆಟ್ ಒಂದು ಓದ್ರಿ. ಆಮೇಲೆ ಕ್ವಶನ್ ನಂಬರ್ 5 ಮೀನಿಂಗ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸ್. ಕ್ವಶನ್ ನಂಬರ್ 7 ವಾಟ್ ಈಸ್ ಪ್ರೈಮರಿ ಡೆಫಿಸಿಟ್? ಇದೊಂದು ಕ್ವಶನ್ ಮಾಡಿಕೊಡ್ರಿ. ಎಸ್, ವೆರಿ ಇಂಪಾರ್ಟೆಂಟ್. ಒಂದು ಎಕ್ಸ್ಪಾನ್ಷನ್ಸ್ ಯಾಕೋ ಬರ್ತದಂತ 6 ಅನ್ಸ್ ಹೇಳ್ತಾ ಇದೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ MRS ನೋಡಿದ್ವಿ, CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡಿದ್ವಿ. ಈಗ ಎಕ್ಸ್ಪಾಂಡ್ FRBMA ಅಂತದ, ಫಾರಿನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಇದೊಂದು ಚೆನ್ನಾಗಿ ಓದ್ಕೊಳ್ಬೇಕು. ಇದು ಮಾಡಲ್ ಕ್ವಶನ್ ಪೇಪರ್ದಾಗ ಬಂದದ. ಆಮೇಲೆ ಪ್ರಿಪರೇಟರಿ ತಗೊಂಡು ಬಂದಿರ್ಬೋದು, ಎಷ್ಟೋ ವಿದ್ಯಾರ್ಥಿಗಳು ನೋಡ್ಬೋದು ಇದನ್ನು. ಆಮೇಲೆ GST, ಈಗ ಕಾಮರ್ಸ್ ವಿದ್ಯಾರ್ಥಿಗಳಿಗೆ GST ಅಂದರೆ ಏನು ಅಂತ ಗೊತ್ತಿರ್ತದೆ ಆಲ್ರೆಡಿ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು ಅನ್ಕೋತೀನಿ, ಬಿಕಾಸ್ ಇದು ಕಾಮನ್ ಸೆನ್ಸ್ ಜನರಲ್ ನಾಲೆಜ್ ಪ್ರಶ್ನೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಇವೆರಡೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದಬೇಕು. 9, 10 ರಿವಿಷನ್ ಮಾಡ್ತೀನಿ ಈ ಚಾಪ್ಟರಿಂದ. 9, 10. ಆಮೇಲೆ ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 5, ಆಮೇಲೆ ಕ್ವಶನ್ ನಂಬರ್ 1 ವಾಟ್ ಈಸ್ ಬಜೆಟ್? ಕ್ವಶನ್ ನಂಬರ್ 1, 5th ಪ್ರೋಗ್ರೆಸಿವ್ ಟ್ಯಾಕ್ಸ್, ಆಮೇಲೆ 7th ಪ್ರೈಮರಿ ಡೆಫಿಸಿಟ್, ಆಮೇಲೆ 9 FRBMA ಮತ್ತು 10 GST. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ನಾನು ಡೈರೆಕ್ಟ್ಲಿ. ಚಾಪ್ಟರ್ ನಂಬರ್ 6 ಫ್ರಮ್ ಮ್ಯಾಕ್ರೋ ಎಕನಾಮಿಕ್ಸ್. ಚಾಪ್ಟರ್ ನಂಬರ್ 6 ಲಾಸ್ಟ್ ಚಾಪ್ಟರ್ ಇದು ಓಪನ್ ಎಕನಾಮಿ. ಈ ಓಪನ್ ಎಕನಾಮಿಯಿಂದ 1 ವರ್ಡ್ದು ನೋಡೋದಾದರೆ ಇಲ್ಲಿ ಯಾವುದು ಜಾಸ್ತಿ ಎಕ್ಸಾಮ್ಗೆ ಬಂದಿರೋದು ಅಂತ ನೋಡೋದಾದರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಇಲ್ಲಿ ಯಾವ ಹಂತ ಇಲ್ಲ. ವಾಟ್ ಯು ಮೀನ್ ಬೈ ಓಪನ್ ಎಕನಾಮಿ ಅಂತೇಳಿ ಆ ಚಾಪ್ಟರ್ ಹೆಸರಿನ ಮೀನಿಂಗ್ ಬರಬಹುದು. ಓಪನ್ ಎಕನಾಮಿ ಅಂದರೆ ಏನು ಅಂತ ಇದೊಂದು ಕ್ವಶನ್. ಅದಾದ ನಂತರ ಫಾರಿನ್ ಎಕ್ಸ್ಚೇಂಜ್ ರೇಟ್ ಏನು ಬೇಡ, ಬಂದರೂ ಬರೀಬಹುದು ನೀವು. ಕಂಟ್ರೀಸ್ ಕರೆನ್ಸಿ ಅಂತ ಕರಿತೀವಿ, ಅದು ಬೇಡ ಅಂತ ಅನ್ಕೋತೀನಿ. ಆಮೇಲೆ ಮತ್ತು ಯಾವುದು ಇಂಪಾರ್ಟೆಂಟ್ ಅಲ್ಲರಿ, ಇಲ್ಲಿ ಒಂದು ಓದ್ರಿ ನೀವು. ಯಾವುದು? ವಾಟ್ ಯು ಮೀನ್ ಬೈ ಓಪನ್ ಎಕನಾಮಿ? ನಾನು ಏನು ಕ್ವಶನ್ಸ್ಗಳನ್ನು ಹೇಳ್ತಾ ಇದ್ದೀನಿ, 80% ಚಾನ್ಸಸ್ ಇರ್ತಾವ್ರಿ ಬರಲಿಕ್ಕೆ. ಯಾರು ಔಟ್ ಮಾಡಬೇಕು. ಇಷ್ಟು ನಾನು ಹೇಳಿದ ಪ್ರಶ್ನೆಗಳಂತೂ ಪರ್ಫೆಕ್ಟ್ ಮಾಡಲೇಬೇಕು ನೀವು 100%. ಇದ್ರ ಜೊತೆಗೆ ಟೈಮ್ ಇದ್ದರೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಮಾಡಿರಿ. ಸರ್ ನಾನು 50-40 ಮಾರ್ಕ್ಸ್ ಸಾಕ್ರಿ, 60 ಮಾರ್ಕ್ಸ್ ಸಾಕು ಅನ್ನೋರು ಇಷ್ಟು ಮಾಡ್ಕೊಂಡ್ರು ದ್ಯಾಟ್ ಈಸ್ ಇನಫ್. ಓಕೆ. ಸೊ ಇಷ್ಟು 1 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವೆ. ಈ PDF ಅನ್ನು ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ ನೀವು ಜಾಯ್ನ್ ಆಗ್ರಿ.
ಟೆಲಿಗ್ರಾಮ್, ವಾಟ್ಸಪ್, ಆಮೇಲೆ ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಯಾರು ಯೂಸ್ಫುಲ್ ಅನ್ನೋ ಅವ್ರೆಲ್ಲರಿಗೂ ಕೂಡ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.